ಭಾಸ್ಕರನ್ ಅವರು. ನೋಡಿ, ಒಬ್ಬ ವ್ಯಕ್ತಿ ಒಂದು ಸಂಘಟನೆಯನ್ನು ಒಂದು ಪಕ್ಷವನ್ನು ಬಿಟ್ಟರೆ ಅವನಿಗೆ ಏನೋ ಒಂದು ಐಡಿಯಾಲಜಿಕಲ್ ಡಿಫ್ರೆನ್ಸ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಆಗಿ ಏನೋ ಮನಸ್ಸಿಗೆ ನೋವಾಗಿರ್ಬೋದು. ಆ ರೀತಿ ತಗೊಳಕ್ಕೆ ಹೋಯಿತು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಅತ್ಯಂತ ಶ್ರೇಷ್ಠ ನಾಯಕ ಅಂತ ಒಬ್ಬರನ್ನು ಹೇಳ್ತೀನಿ, ಪ್ರಣಬ್ ಮುಖರ್ಜಿ ಅವರು ನಾಗ್ಪುರದಲ್ಲಿ ನಡೆದಂತಹ ಸಂಘ ಶಿಕ್ಷಾ ವರ್ಗಕ್ಕೆ ಹೋಗಿ ಆ ಫಂಕ್ಷನನ್ನು ಅವ್ರು ಅಟೆಂಡ್ ಮಾಡಿದ್ರು. ಇಡೀ ಕಾಂಗ್ರೆಸ್ನವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಸರಿ, ಇಲ್ಲ ನಾನು ಹೋಗ್ತೀನಿ, ಅದು ಸಂಘ ಅನ್ನೋದು ಅದೊಂದು ರಾಷ್ಟ್ರಭಕ್ತ ಸಂಘಟನೆ. ಅದು ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ, ಅವ್ರು ಹೇಳಿದ್ದಾರೆ, ಸುಮ್ಮನೆ ರೀ. ಅಲ್ಲ, ರಾಷ್ಟ್ರಭಕ್ತರು ಅಂತ ಹೇಳಿ ರಾಷ್ಟ್ರಭಕ್ತ ಸಂಘಟನೆ ಅಂತ ಹೇಳಿದ್ದಾರೆ. ಅದು ರಾಷ್ಟ್ರಭಕ್ತರನ್ನು ಒಳಗೊಂಡಂತ ಸಂಘಟನೆ, ಜಗತ್ತಿನ ಅತಿ ದೊಡ್ಡ ಸೋಷಿಯಲ್ ಮತ್ತು ಕಲ್ಚರಲ್ ಆರ್ಗನೈಸೇಷನ್. ನಾನು ಹೋಗ್ತೀನಿ, ನಾನು ಪ್ರೆಸಿಡೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಹೋಗಿದ್ದಂತ ಒಂದೇ ಕಾರಣಕ್ಕೆ ಅವರು ರಾಷ್ಟ್ರದ ಅಧ್ಯಕ್ಷರಾಗಿದ್ದಾಗ ಅವರು ರಾಷ್ಟ್ರಪತಿಗಳಾಗಿದ್ದಾಗ ಪ್ರೆಸ್ ರಿಲೀಸ್ ಕೊಡದೇನೆ 2 ಕುಖ್ಯಾತ ಟೆರರಿಸ್ಟ್ಗಳನ್ನ ನೇಣು ಹಾಕಿದ್ರು. ಅವರು ಸತ್ತಾಗ ಕಾಂಗ್ರೆಸ್ನವರು ಅವರ ಪಾರ್ಥಿವ ಶರೀರಕ್ಕೂ ಬಂದು ಅವರು ನಮನ ಮಾಡಲಿಲ್ಲ. ಇವ್ರ ಪಕ್ಷ ಎಂತದ್ದು ಅಂತ ಒಂದ್ ನಿಮಿಷ, ಅರ್ಧ ಸತ್ಯ ಅರ್ಧ ಸುಳ್ಳು, ಅರ್ಧ ಸತ್ಯ ಅರ್ಧ ಸುಳ್ಳು. ಒಂದ್ ನಿಮಿಷ, ಲೆಟ್ ಅಸ್ ಮೂವ್ ಫಾರ್ವರ್ಡ್. ಎಕ್ಸಾಂಪಲ್ ಆಡ್ ಮಾಡ್ತೀನಿ. ಅವ್ರು ಬಿಟ್ರೆ ಈಗ PV ನರಸಿಂಹರಾವ್ ಸತ್ತಾಗ ಅವ್ರ ಪಾರ್ಥಿವ ಶರೀರನ AICC ಕಚೇರಿ ಒಳಗಡೆ ತಗೊಂಡೋಗಿಲ್ಲ. ಅವರು AICC ಕಚೇರಿ ಒಳಗಡೆ ತಗೊಂಡೋಗಿಲ್ಲ. ಅವರು PV ನರಸಿಂಹರಾವ್ ಪಾರ್ಥಿವ ಶರೀರನ ಗೊತ್ತಾಯ್ತಲ್ಲ. ಅಂತ ಕಿರಾತಕರು ಕಾಂಗ್ರೆಸ್ನವರು, ಅಂತ ಹುಟ್ಟು ಕಿರಾತಕರು ಕಾಂಗ್ರೆಸ್ ಅವರು. ಪಾಕಿಸ್ತಾನದಲ್ಲಿ ಜಿನ್ನಾ ಹೊಗಳು ಬಿಟ್ರು ಅಂತ ಅಲ್ಲ, ಬೇಡಾದವ್ರನ್ನ ಅವರು ಬೇಡಾದವ್ರನ್ನ ಮಾರ್ಗದರ್ಶಕ ಮಂಡಳಿಗಾದ್ರೂ ಹಾಕಿ ಕೂರಿಸ್ತಾರೆ, ನಿರಾಶ್ರಿತರ ತಾಣ ತರ. ನೀವು ಅದಾದ್ರೂ ಮಾಡ್ಬೇಕು ತಾನೆ, ಅದನ್ನು ಮಾಡದೆ ನೀವು ಏನು ಮಾಡದೆ ಇದ್ರೆ ಪ್ರದೀಪ್ ಈಶ್ವರ್ ಅವರು ಅಲ್ಲ ರೀ, ಆ ಸಂಘಟನೆ ರಿಜಿಸ್ಟ್ರೇ ಮಾಡ್ಕೊಂಡಿಲ್ಲ, ಅದ್ರ ಪರವಾಗಿ ಇಷ್ಟೆಲ್ಲಾ ದೊಡ್ಡದಾಗ ಓಲಾಡ್ತಾರೆ. ಪೋಸ್ಟ್ ರಿಜಿಸ್ಟರ್ ಮಾಡಕ್ ಹೇಳ್ರಿ ಆ ಸಂಘಟನೆನ ಅಂತ ಹೇಳ್ತಾ ಇದಾರೆ. ಕಾಲೇಜ್ ಫಸ್ಟ್ ರಿಜಿಸ್ಟರ್ ಮಾಡಕ್ ಹೇಳಿ, ಬರ್ತಾ ಇದೆ ಎಲ್ಲ ಕಡೆ ಟಿವಿನಲ್ಲಿ. ಅಲ್ಲ, ಅವ್ರ ಕಾಲೇಜ್ ಲೆವೆಲ್ಗೆ RSS ನ ತಂದ್ಬಿಟ್ರ ನೀವು? ನಾನು ಹೇಳೋದು ಅವ್ರ ಲೆವೆಲ್ಗೆ RSS ಅಂತ ಒಂದು ಮಹಾನ್ ಸಂಘಟನೆ, ಕೋಟ್ಯಂತರ ಸದಸ್ಯರು ಇರುವಂತಹ ಒಂದು ಅತಿ ದೊಡ್ಡ ಸಂಘಟನೆಯನ್ನ ಒಂದು ಪರಿಶ್ರಮ ಕಾಲೇಜಿಗೆ ಹೋಲಿಸಿ ಮಾತಾಡೋದು, ಅದು ನೀವು RSS ಮಾಡೋ ಅವಮಾನ ಅಲ್ಲ. RSS ಅಂತ ಒಂದು ದೊಡ್ಡ ಸಂಘಟನೆ ಅಲ್ಲ, ಅವ್ರು ರಿಜಿಸ್ಟರ್ ಆಗಿಲ್ವಲ್ಲ, ರಿಜಿಸ್ಟ್ರೇಷನ್ ಆಗಿದ್ರೆ ಒಂದು ಐಡಿ ಕಾರ್ಡ್, ಪ್ಯಾನ್ ಕಾರ್ಡ್, RSS ಅಂತ ಒಂದು ಬ್ಯಾಂಕ್ ಅಕೌಂಟ್ ಎಲ್ಲಿದೆ? ತಡ್ರಿ ಸರ್, RSS ಅಂತ ಒಂದು ದೊಡ್ಡ ಸಂಘಟನೆ ಬಗ್ಗೆ ಇದ್ಯಾವುದೋ ಒಂದು ಸಣ್ಣ ಪರಿಶ್ರಮ ಅಕಾಡೆಮಿ ಓನರ್ ಮಾತಾಡೋದು ಅಷ್ಟೇ, ಅದು ಚಿಲ್ಲರೆ ಕೆಲಸ ಅಲ್ಲ. ಅದು ಚಿಲ್ಲರೆ ಕೆಲಸ. RSS ಜನರಿಂದ ಆಯ್ಕೆಯಾದಂತ ಜನಪ್ರತಿನಿಧಿ, ಜನರಿಂದ ಆಯ್ಕೆಯಾದಂತ ಜನಪ್ರತಿನಿಧಿ ಅವರು. ನೂರಾರು MLAಗಳಿದ್ದಾರೆ. ಎಷ್ಟೊಂದು ಸಂಘಟನೆಗಳನ್ನ ನೀವು ಫಾರಿನ್ ಫಂಡಿಂಗ್ ಅನ್ನ ಬ್ಲಾಕ್ ಮಾಡಿದ್ರಿ. ಎಲ್ಲಿಂದ ನಿಮಗೆ ಫಂಡಿಂಗ್ ಬರ್ತಾ ಇದೆ? ಅದು ಯಾರು ತೋರಿಸ್ಕೊಳ್ಳಲ್ವಾ? ಕೇಳ್ತಿರೋ ಪ್ರಶ್ನೆ ಬ್ರಾಕೆಟ್ ಅಲ್ಲಿ ಬರಲ್ಲ. ಯಾವುದು ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಎಲ್ಲೂ ಇಲ್ಲ. ಹಾಕಿ ಕೇಸು, ಹಾಕ್ರಿ ಕೇಸು. ನನಗೆ ಇರುವಂತ ಒಂದು ಪ್ರಶ್ನೆ ಏನಂತಂದ್ರೆ, ಬಹಳ ವರ್ಷಗಳಿಂದ ಇದನ್ನ ನಾನು ಕೇಳ್ತಾನೆ ಇದ್ದೀನಿ RSS ವಿಚಾರದಲ್ಲಿ. ಯಾಕೆ ಈ ಸಂಘಟನೆ ರಿಜಿಸ್ಟರ್ಡ್ ಇಲ್ಲ, ಯಾಕೆ ಈ ಸಂಘಟನೆ ರಿಜಿಸ್ಟರ್ಡ್ ಇಲ್ಲ ಅಂತ ಪ್ರತಿ ವರ್ಷ ಮೋಹನ್ ವಿಶ್ವ ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಹೌದು, ಇಷ್ಟು ದೊಡ್ಡ ಸಂಘಟನೆ, ಇಷ್ಟು ದೊಡ್ಡ ಕೋಟಿ ಸದಸ್ಯರು ಇರುವಂತಹ ಅತಿ ದೊಡ್ಡ ಸಂಘಟನೆ, ಈ ಸಂಘಟನೆ ಯಾಕೆ ಅಧಿಕೃತವಾಗಿ ರಿಜಿಸ್ಟರ್ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಬಹಳ ದಶಕಗಳಿಂದ ಕೇಳಿ ಬರ್ತಾ ಇದೆ. ಆದ್ರೂ ಕೂಡ ಯಾಕೆ ರಿಜಿಸ್ಟರ್ ಮಾಡಿಸ್ತಾರೆ? ಏನ್ ರಿಜಿಸ್ಟರ್ ಮಾಡಿಸೋದು ಏನ್ ದೊಡ್ಡ ವಿಷಯನಾ ಸರ್? ಅದು ಅಲ್ಲ, ರಿಜಿಸ್ಟರ್ ಮಾಡಿಸೋದು ಏನ್ ದೊಡ್ಡ ವಿಷಯನಾ ಸರ್? ಒನ್ ಡೇ ಕೆಲಸ, ಒಂದು ದಿನದ ಕೆಲಸ. ಒಂದ್ ನಿಮಿಷ ತಡ್ರಿ, ಲೆಟ್ ಮಿ ಫಿನಿಶ್. ಪ್ರಶ್ನೆ ಯಾಕೆ
ಮಾಡಿಸ್ತಾ ಇಲ್ಲ? ಅದೇನ್ ದೊಡ್ಡ ವಿಷಯನ ರಿಜಿಸ್ಟರ್ ಮಾಡೋದು? ಮೇಡಮ್. ಯಾಕೆ ಮಾಡಕ್ಕಾಗಲ್ಲ? ಅದೇನ್ ದೊಡ್ಡ ವಿಷಯ ಅನ್ನೋ ತರದಲ್ಲಿ ಮೇಡಮ್. ಇಷ್ಟು ವರ್ಷ ಆದ್ರೆ ಅದನ್ನ ಯಾಕೆ ರಿಜಿಸ್ಟರ್ ಮಾಡ್ಸಕ್ ಆಗ್ತಾ ಇಲ್ಲ? ಯಾಕೆ ರಿಜಿಸ್ಟರ್ ಮಾಡ್ಸಕ್ ಈಗ- ಆಗ್ತಾ ಇಲ್ಲ ಅಂದ್ರೆ ಅವರು UAPA ಒಳಗಡೆ ಬಂದ್ಬಿಡ್ತಾರೆ ಏ, ಮತ್ತ್ ಏನ್ ಅವ್ರ ಕಳ್ಳ ಕಚೇರಿ ಒಳಗಡೆ ಕುಳಿತಿದ್ದೀರಪ್ಪ ಬಾಂಬ್ ನೀವು? ಸಿಕ್ಕಿದೆ. ಅವ್ರ ಕಚೇರಿ ಹೇಳು, ಒಳಗಡೆ ಈ ವಾಪಸ್ಸು. ತ್ರಿಶೂಲಗಳು ಕಳ್ಳ ಸಿಕ್ಕಿದಾವೆ. ಕುಳಿತಿದ್ದೀರಾ? ಆಯ್ತು, ಅವ್ರ ಕರ್ನಾಟಕದಲ್ಲಿ ಕಚೇರಿ ಒಂದ್ ನಿಮಿಷ. ಗನ್ಗಳು ಸಿಕ್ಕಿದಾವೆ. ಕರ್ನಾಟಕದಲ್ಲಿ ಅಧಿಕಾರಿಗಳಿದ್ದಾರೆ 3 ವರ್ಷದಿಂದ. ಏನ್ ಮಾಡ್ತೀರಾ ಮಾಡಿ ತಾಕತ್ತಿದೆ ನೋಡೋಣ. ಅಲ್ಲ ಸರ್, ಯಾಕೆ ಅದನ್ನ ಮಾಡ್ಸಲ್ಲ? ಮಾಡಿ ನೋಡೋಣ. ಅಲ್ಲ ರಿಜಿಸ್ಟರ್ ಇವರು ಭಯೋತ್ಪಾದಕರ ಸಂಘಟನೆ. ಅಲ್ಲ ಅದಕ್ಕೊಂದು ಅಲ್ಲ ಸರ್, ಒಂದ್ ನಿಮಿಷ. ಒಂದು ಅಧಿಕೃತವಾದಂತಹ ಮುದ್ರೆ ಅದು ಅಲ್ವಾ ರಜಾಕ್ ಅವ್ರೆ? ಯಾಕೆ ಮಾಡ್ಸಲ್ಲ? ಯಾಕೆ ಮಾಡ್ಸೋದಕ್ಕೆ ಹಿಂದೆ ಇಟ್ಟು? ನಾಳೆ ದಿನ ಅಕಸ್ಮಾತ್ ಏನಾದ್ರು ತಪ್ಪಾದ್ರೆ ಅವನೊಬ್ಬ ಇಂಡಿವಿಜುವಲ್ ನಮ್ ಸಂಸ್ಥೆಗೆ ಸೇರಿಲ್ಲ ಇವನು ಅಂತ ಹೇಳಕ್ ಈಸಿ ಆಗಿರುತ್ತೆ ಇವ್ರಿಗೆ. ಎಷ್ಟೋ ಸಲ ಇದೇ ತರ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಅವರ ಕೊಲೆಯಿಂದ ಹಿಡಿದು ಇವತ್ತಿನವರೆಗೂ ಇವ್ರು ಏನೇ ತಪ್ಪು ಮಾಡ್ಬಿಟ್ಟು ಬರ್ಲಿ, ಅಲ್ಲಿ ಏನು ಹೇಳಕ್ ಸುಲಭ ಇರುತ್ತೆ ಹೇಳಿ? ನಮ್ ಸಂಸ್ಥೆ ಅಂದ್ರೆ ರಿಜಿಸ್ಟರ್ ಆದ್ರೆ ಸ್ವಲ್ಪ ಅಕೌಂಟಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ರೆಕಾರ್ಡ್ ಇರುತ್ತಲ್ಲ, ಲೆಕ್ಕ ಇರುತ್ತಲ್ವಾ, ಆ ಲೆಕ್ಕದಲ್ಲಿ ಬರಕ್ ಇವ್ರಿಗೆ ಇಷ್ಟ ಇಲ್ಲ, ಸಿಗಾಕೊಳ್ತಾರೆ. ನಾನು ಹೇಳುತ್ತಲ್ಲ, ಇಷ್ಟೊಂದು ರೈಟ್ಸ್ ಎಲ್ಲದ್ರಲ್ಲೂ ಇವ್ರ ಕೈವಾಡ ಇದೆ. ಮೇಡಮ್, ರೋಡ್ ಸೈಡ್ ಅಲ್ಲಿ ಎಗ್ ರೈಸ್ ಮಾಡಬೇಕಾದ್ರೆ ಲೈಸೆನ್ಸ್ ಬೇಕು. ಏನು ಎಗ್ ರೈಸ್ ಮಾಡೋನ್ಗೆ 100 ವರ್ಷಗಳ ಇತಿಹಾಸ ಇರೋ ಒಂದು RSS ಸಂಘ ಸಂಸ್ಥೆಗೆ ಒಂದು ಲೈಸೆನ್ಸ್ ಇಲ್ಲ ಅಂದ್ರೆ ಅದು ನಿಜವಾಗ್ಲೂ ಒಂದು ಸಂಘ ಸಂಸ್ಥೆನಾ? ಮೋಹನ್ ವಿಶ್ವರ್ ಉತ್ತರ ಕೊಡ್ಬೇಕು. ಈಗ RSS ಒಂದು ಅಸೋಸಿಯೇಷನ್ ಆಫ್ ಪರ್ಸನ್. ಈಗ ನಿಮ್ಗೆ ಅಪಾರ್ಟ್ಮೆಂಟ್ ಓನರ್ ಅಸೋಸಿಯೇಷನ್ ಗಳಿರುತ್ತೆ ಗೊತ್ತಾ? ಆತರ ಸುಮಾರು ಅಸೋಸಿಯೇಷನ್. ನನಗೆ RSS ಬಗ್ಗೆ ನನಗೆ ತುಂಬಾ ಗೌರವ ಇದೆ. RSS ಬಗ್ಗೆ ನನಗೆ ತುಂಬಾ ಒಂದ್ ನಿಮಿಷ ಕಡಿ. RSS ಬಗ್ಗೆ ನಂಗೆ ತುಂಬಾ ಗೌರವ ಇದೆ. ತುಂಬಾ ಹೈ ಲೆವೆಲ್ ಅಲ್ಲಿ ಇಟ್ಟಿದೀವಿ ಅದನ್ನ ಹೋಗ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಹೋಲ್ಸೋದು, ಪರಿಶ್ರಮ ಕಾಲೇಜ್ಗೆ ಹೋಲ್ಸೋದು, ಏನ್ ಸರ್ ಇದು? ನಿಮಗೆ ಉತ್ತರ ಬೇಕಾ ಅಥವಾ ಬೇರೆ ಏನ್ ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ನೀವು ಉತ್ತರ ಕೊಡಿ. ನೀವು ಅದನ್ನ ಹೈ ಸ್ಟ್ಯಾಂಡರ್ಡ್ ಅಲ್ಲಿ ಇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಂತಲ್ಲ ನಾನು ಹೇಳ್ತಿರೋದು. ಅದು ಅಸೋಸಿಯೇಷನ್ ಆಫ್ ಪರ್ಸನ್, ಇದು ಅಸೋಸಿಯೇಷನ್ ಆಫ್ ಪರ್ಸನ್. ಕಾಂಟ್ರಿಬ್ಯೂಟರ್ಸ್ ಬೆನಿಫಿಷರೀಸ್ ಎಲ್ಲ ಸೇಮ್. ಅದು ಎಲ್ಲೂ ರಿಜಿಸ್ಟರ್ ಆಗಬೇಕಾಗಿಲ್ಲ. 100 ಕೇಸ್ಗಳಿದಾವೆ. 100 ವರ್ಷ ಆಯ್ತಲ್ಲ RSS ಹಂಗಾರೆ ಬಂದ್ಬಿಟ್ಟು ಇವ್ರೇನ್ ಮಾಡಿದ್ರು? 70 ವರ್ಷ ಆಳದವರು. ಆಯ್ತಪ್ಪ, ಇಂತ ಕಡೆ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳಿ ನೋಡೋಣ. ಯಾವ ಆಕ್ಟ್ ಅಲ್ಲಿ ಎಲ್ಲಿ ಮಾಡ್ಬೇಕು? ಏನ್ RSS ಅಂಗ ಸಂಸ್ಥೆಗಳು ಕೇಳಿಸ್ಕೊಳ್ಳಿ. ಅದು ಸೊಸೈಟಿನೇ ಅಲ್ಲ. ಸೊಸೈಟಿನೇ ಅಲ್ಲ. ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಲ್ಲ. ಅದು ಕೇಳಿಸ್ಕೊಳ್ಳಲ್ಲ. NGO ಅಲ್ಲ. ಒಂದ್ ನಿಮಿಷ. ಅದು ಒಂದು ಮನಸ್ಸಿದ್ದಂತೆ, ಅದು ಕಾಣುವುದಿಲ್ಲ, ಆದ್ರೆ ಇರುತ್ತೆ. ಮೇಡಮ್ ಕೇಳಿಸ್ಕೊಳ್ಳಿ. ಅದು ಮನಸ್ಸಿದ್ದಂತೆ, ಅದು ಎಲ್ಲಾ ಕಡೆ ಇರುತ್ತೆ RSS. ಆದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ನೀವು ಅದನ್ನ ಫೀಲ್ ಮಾಡಬಹುದು. ಕೇಳಿಸ್ಕೊಳ್ಳಿ. ಈಗ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆಗಳು ಅದೆಲ್ಲ RSS ತಾನೆ, ರಿಜಿಸ್ಟರ್ ಆಗಿದೆ ತಾನೆ. ರಾಷ್ಟ್ರೋತ್ಥಾನ ಆಸ್ಪತ್ರೆಗಳಿದಾವೆ, ಅದು RSS ತಾನೆ, ರಿಜಿಸ್ಟರ್ ಆಗಿದೆ ತಾನೆ. ರಾಷ್ಟ್ರೋತ್ಥಾನ ಪರಿಷತ್ ಇದಾವೆ, ಅದು ರಿಜಿಸ್ಟರ್ ಆಗಿದೆ ತಾನೆ. ಅಲ್ಲಿ ಸಂಘದ ಕಾರ್ಯಕರ್ತರು ಎಲ್ಲ ಒಂದೇ. ಅದಕ್ಕೆ ಸಂಘ ಬೇರೆ, ಆಸ್ಪತ್ರೆ ಬೇರೆ.